ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ದೈಹಿಕವಾಗಿ ಸಂಬಂಧ ಇದೆ ಮಾತ್ರ ಆ ಸಂಬಂಧ ಕೊನೆವರೆಗೂ ಉಳಿಯುತ್ತೆ ಅಂತ ಎಷ್ಟೋ ಜನರ ಒಂದು ಮೆಂಟಾಲಿಟಿ ಫಿಕ್ಸ್ ಆಗಿದೆ. ಸೊ ದೈಹಿಕವಾಗಿ ಚೆನ್ನಾಗಿದ್ರೆ ಮಾತ್ರ ಆ ಸಂಬಂಧ ಚೆನ್ನಾಗಿರೋಕ್ ಸಾಧ್ಯನಾ? ಇದ್ರ ಬಗ್ಗೆ ಒಂದು ನಿಮ್ಗೆ 4 ಟಿಪ್ಸ್ ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 32,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು ಕ್ಲಾರಿಟಿ ಆಫ್ ನಾಲೆಡ್ಜ್, ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಓಕೆ, ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅನ್ಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಏನು ದೈಹಿಕವಾಗಿ ಸಂಬಂಧನ ಬೆಳೆಸ್ಕೊಂಡ್ರೆ ಮಾತ್ರ ಆ ಒಂದು ರಿಲೇಶನ್ಶಿಪ್ ಉಳಿಯುತ್ತೆ ಅಂತ ಏನ್ ಹೇಳ್ತಿರಲ್ಲ, ಅದು ಎಲ್ಲಿ ತನಕ ಗೊತ್ತಾ? ಫಸ್ಟ್ ಟಿಪ್ಸ್, ದಾಹ ತೀರೋ ತನಕ. ನೋಡಿ, ಎಲ್ಲದಕ್ಕೂ ಕೂಡ ಒಂದು, ಈಗ ಹಸು ಆಗತ್ತೆ, ಊಟ ಮಾಡ್ತೀವಿ ಅನ್ಕೊಳ್ಳೋಣ. ಸೊ ಆ ಊಟ ಏನ್ ದಾಹ ಇರುತ್ತಲ್ಲ, ಊಟ ಮಾಡ್ಬೇಕು ಅನ್ನೋದು ಹೊಟ್ಟೆ ತುಂಬೋ ತನಕ ಅಷ್ಟೇ. ಆಫ್ಟರ್ ದಟ್ ನೀವು ಹೊಟ್ಟೆ ತುಂಬಿದ ಮೇಲೆ ಎಷ್ಟೇ ಕಾಸ್ಟ್ಲಿ ಫುಡ್ ಇರ್ಲಿ, ಎಷ್ಟೇ ಕ್ಲೀನ್ ಆಗಿರ್ಲಿ, ಎಷ್ಟೇ ಟೇಸ್ಟ್ ಆಗಿರ್ಲಿ, ಅದಾದ್ಮೇಲೆ ಅದು ಬೇಡ ಅಂತ ಅನ್ಸಿಕ್ ಶುರು ಆಗುತ್ತೆ. ಸೊ ಹಂಗೆ ಆಸ್ ಇಟ್ ಈಸ್ ಇದು ಕೂಡ ಅಷ್ಟೇ, ಒಂದು ದಾಹ ಅಂತ ಇರುತ್ತೆ, ಅದು ಮುಗಿಯೋ ತನಕ ಅಷ್ಟೇನೆ. ಅದಾದ್ಮೇಲೆ ಆ ಸಂಬಂಧ ಅಲ್ಲಿ ಉಳಿಯೋಕ್ ಸಾಧ್ಯನೇ ಇಲ್ಲ. ಆದ್ರೆ ಒಂದು ರಿಯಾಲಿಟಿ ಆಫ್ ಒಂದು ರಿಲೇಶನ್ಶಿಪ್ ಅದು ಬೇರೆ, ಅದು ಲಾಂಗ್ ಟರ್ಮ್ ಉಳಿಯುತ್ತೆ, ಸೌಲ್ಮೇಟ್ ಅಂತ ಹೇಳ್ತೀವಿ. ಬಟ್ ಇದ್ರಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು. ಏನಂದ್ರೆ, ಎಷ್ಟೋ ಜನಗಳ ಮೆಂಟಾಲಿಟಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ದೈಹಿಕವಾಗಿದ್ರೆ ಮಾತ್ರ ಸಂಬಂಧ ಚೆನ್ನಾಗಿರೋಕ್ ಸಾಧ್ಯ, ಇಲ್ಲಾಂದ್ರೆ ಸಂಬಂಧ ಉಳಿಯಲ್ಲ ಅನ್ನೋದಿದೆ. ಅದು ರಾಂಗ್. ದಾಹ ತೀರದ ಮೇಲೆ ಅದು ಬೇಡ ಅನ್ಸಕ್ ಶುರು ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಅಟ್ರಾಕ್ಷನ್ ಮುಗಿಯೋವರೆಗೂ ಒಂದು ಅಟ್ರಾಕ್ಷನ್ ಅಂತ ಆಗಿರುತ್ತೆ. ಅಟ್ರಾಕ್ಷನ್ ಇಟ್ ಮೀನ್ಸ್ ಏನಂತ ಹೇಳಿದ್ರೆ, ಈಗ 10 ಜನಗಳ ಮಧ್ಯೆ ಯಾರೋ ಒಬ್ರು ತುಂಬಾ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಫಿಟ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣ್ತಿರ್ತಾರಲ್ಲ, ಅದು ಅಟ್ರಾಕ್ಟ್ ಮಾಡತ್ತೆ. ಎಲ್ಲೋ ಅಂದ್ರೆ ಇಷ್ಟ ಬೇರೆ, ಅಟ್ರಾಕ್ಟ್ ಬೇರೆ. ಅಟ್ರಾಕ್ಟ್ ಅಂತ ಹೇಳಿದ್ರೆ ನಿಮ್ಮನ್ನ ಸೆಳೆದ್ ಬಿಡುದಷ್ಟೇ, ಆ ಕ್ಷಣಕ್ ಮಾತ್ರನೇ. ಇಷ್ಟ ಆಗೋದು ಅದು ಬೇರೆ ಆಕ್ಚುಲಿ. ಸೊ ಅಟ್ರಾಕ್ಷನ್ ಮುಗಿದ್ಮೇಲೆ ಆ ರಿಲೇಶನ್ಶಿಪ್ ಅಲ್ಲಿ ಯಾರ ಮೇಲೆ ನಿಮ್ಗೆ ಅಟ್ರಾಕ್ಷನ್ ಬಿಲ್ಡ್ ಆಗಿರತ್ತೆ, ಅಟ್ರಾಕ್ಷನ್ ಮುಗಿದ್ಮೇಲೆ ಅವ್ರು ಬೋರ್ ಆಗ್ಲಿಕ್ಕೆ ಶುರು ಆಗ್ತಾರೆ. ನೀವ್ ಎಷ್ಟೇ ದೈಹಿಕವಾಗಿರಿ ಅವರೊಟ್ಟಿಗೆ, ಎಷ್ಟೇ ಚೆನ್ನಾಗಿರಿ, ಎಷ್ಟೇ ನಿಮ್ ಮಧ್ಯೆ ಬಾಂಡಿಂಗ್ ಬೆಳಿಲಿ, ಬಟ್ ದೈಹಿಕವಾಗಿ ಇಂಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಅಟ್ರಾಕ್ಷನ್ ಮುಗಿದ್ಮೇಲೆ ಆ ಸಂಬಂಧ ಬೇಡ ಅಂತ ಅನ್ಸಕ್ ಶುರು ಆಗತ್ತೆ. ಇದ್ರ ಮೇಲೆ ನಿಂತ್ಕೊಂಡ್ಬಿಡ್ಬೇಡಿ. ಅಂಡ್ ಅಟ್ರಾಕ್ಷನ್ ಮೇಲೆ ಎಲ್ಲಾ ಸಂಬಂಧ ನಿಂತಿದೆ, ಅದು ರಾಂಗ್ ಆಗಿ ತಿಳ್ಕೊಂಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರಿಗಿಂತ ಸ್ವಲ್ಪ ಚೆನ್ನಾಗಿರೋರು ಸಿಗೋ ತನಕ. ಏನ್ ನಿಮ್ಗೆ ಈಗ ಲೆವೆಲ್ ಅಲ್ಲಿ ಒಬ್ರು ಚೆನ್ನಾಗಿರೋರು ಸಿಕ್ಕಿದಾರ ಅಂತ ಹೇಳಿದ್ರೆ, ಅವ್ರಿಗಿನ್ನ ಇನ್ನೊಬ್ರು ಚೆನ್ನಾಗಿರೋರು ಸಿಕ್ಕಾಗ ಇವ್ರು ನಿಮಗೆ ಬೋರ್ ಆಗುತ್ತೆ. ಬಿಕಾಸ್ ಅಟ್ರಾಕ್ಷನ್ ಮೇಲೆ ಶುರು ಆಗಿದ್ದು, ಇಂಟೆನ್ಷನ್ ದಾಹಕ್ಕೋಸ್ಕರ ಆಗಿರೋದು ಒಂದು ರಿಲೇಶನ್ಶಿಪ್. ಅವ್ರಿಗಿನ್ನ ಚೆನ್ನಾಗಿರೋರು ಬೆಟರ್ ದನ್ ಸಿಕ್ಕಾಗ ಸೊ ನಿಮ್ಗೆ ಇವ್ರು ಕೇವಲ ಕಾಣಕ್ ಶುರು ಮಾಡ್ತಾರೆ. ಬಿಕಾಸ್ ಆಲ್ರೆಡಿ ಇವ್ರ ಜೊತೆ ಎಲ್ಲಾ ತರದ ಮೋಹನ್ ಆಗಿರೋದ್ರಿಂದ ಇವ್ರಿಗೆ ಬೇಡ, ಬೋರು ಆ ತರದ್ ಅನ್ಸಕ್ ಶುರು ಆಗುತ್ತೆ. ಆಫ್ಟರ್ ದಟ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಚೆನ್ನಾಗಿರೋರು ಅವ್ರನ್ನ ನೀವು ಬಯಸ್ಲಿಕ್ಕೆ ಶುರು ಮಾಡ್ತೀವಿ. ಓಕೆ, ಸೊ ಅವನ್ ಕಾರಣಕ್ಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎನರ್ಜಿ ಎಂಡ್ ಆಗೋ ತನಕ. ನೋಡಿ, ಎಲ್ಲದಕ್ಕೂ ಭಗವಂತ ನೋಡಿ ಈಗ ಹೆಂಗೆ ಸೃಷ್ಟಿ ಮಾಡಿದಂದ್ರೆ, ಬಾಲ್ಯ, ಯೌವನ, ಪ್ರೌಢ, ಮಧ್ಯ, ಆಮೇಲೆ ಈ ತರದೊಂದು ಸಾಯುವಂಥದ್ದು. ಅಂದ್ರೆ ನೀವ್ ಅನ್ಕೊಳ್ಬೇಡಿ, ಒಂದ್ ಯೌವನ ಇದ್ದಂಗೆ ಎಲ್ಲಾ ಹಂಗೆ ಇದ್ಬಿಡೋದಂದ್ರೆ ಅದಕ್ಕೂ ಒಂದ್ ಅಂತ್ಯ ಅಂತ ಇರುತ್ತೆ. ಸೊ ಅದು ಅಂತ್ಯ ಆದ್ಮೇಲೆ ಲೈಕ್ ಆ ಎನರ್ಜಿ ಖಾಲಿ ಆದ್ಮೇಲೆ ಲೈಕ್ ನಿಮ್ಗೆ ಆ ಸಂಬಂಧನೇ ಬೇಡ ಅಂತ. ಬಟ್ ಕೊನೆವರೆಗೂ ಏನ್ ನಾವು ಬದುಕಿರೋ ಗಂಟ ನಮ್ ಜೊತೆಗೆ ಇರ್ತೀವಿ, ನಾವಿರೋ ತನಕ ಅದಕ್ಕೆ ಸೌಲ್ಮೇಟ್ ಲವ್ ಅಂತ ಹೇಳ್ತೀವಿ. ಬಟ್ ಆ ತರದ್ದು ಇದ್ದಾಗ ಉಳಿಯೋಕ್ ಸಾಧ್ಯ. ಬರೀ ದೈಹಿಕ ರಿಲೇಶನ್ಶಿಪ್ ಇದ್ದಿದ್ ಮಾತ್ರಕ್ಕೆ ಅದು ಉಳಿದ್ ಬಿಡುತ್ತೆ, ಚೆನ್ನಾಗಿದ್ ಬಿಡ್ತೀವಿ ಅನ್ನೋದು ಶುದ್ಧವಾಗಿರ್ತಕ್ಕಂಥ ಸುಳ್ಳು ನನ್ನ ಪ್ರಕಾರ. ಸೊ ನಿಮ್ಗೆ ಏನ್ ಅನ್ಸಿದೆ 4 ಪಾಯಿಂಟ್ ಮೇಲೆ? ಎಸ್ ನಿಜ ಅನ್ಸಿದ್ರೆ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅಂಡ್ ಲೈಕ್ ಮಾಡಿ, ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಈ ತರದ ಇನ್ಫಾರ್ಮೇಶನ್ ವಿಡಿಯೋನ ನಿಮ್ಮ ಸ್ಟೇಟಸ್ ಇಟ್ಕೊಳ್ಳಿ, ಅಂಡ್ ಜನಗಳಿಗೆ ಶೇರ್ ಮಾಡಿ, ಒಳ್ಳೆ ರೀಚ್ ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.